Good evening. Welcome to Takshara Academy. So ಇವತ್ತಿನ ಕ್ಲಾಸಲ್ಲಿ ನಾವು ಸೇಮ್ ಚಾಪ್ಟರ್ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೀನ್ಸ್ ಚಾಪ್ಟರು ವಿಲ್ ಡಿಸ್ಕಸ್ ದ 11-2 ಆ್ಯಂಡ್ ಫಾಲೋಡ್ ಬೈ 11-3 ಕ್ವಶನ್ಸನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಈಗ ಇದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದರೆ ಐಸೋಮೆರಿಸಮ್ ಶೋನ್ ಬೈ 2,3 ಡೈಕ್ಲೋರೋಬ್ಯೂಟೇನ್ ಏಸ್. ಸೊ ಈಗ 2,3 ಡೈಕ್ಲೋರೋಮಿಥೇನ್ ಕಾಂಪೌಂಡ್ ಸ್ಟ್ರಕ್ಚರ್ ಬರೆದ್ರೆ ಅದರಲ್ಲಿ ಯಾವ ಐಸೋಮೆರಿಸಮ್ ಎಕ್ಸಿಬಿಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಸೊ ಈಗ ಐ ರೈಟ್ this one the structural representation of 2,3 ಡೈಕ್ಲೋರೋಬ್ಯೂಟೇನ್ ಸ್ಟ್ರಕ್ಚರ್ ಅನ್ನ ಬರಿತೀನಿ. ಸೊ 2,3 ಡೈಕ್ಲೋರೋಬ್ಯೂಟೇನ್. ಓಕೆ, ಸೊ ಇಲ್ಲಿ ರೂಟ್ ವರ್ಡ್ ಏನಿದೆ ಬ್ಯೂಟ್ ಇರೋದ್ರಿಂದ 4 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಳ್ತೀನಿ. 4 ಕಾರ್ಬನ್ ಆಟಮ್ಸ್ ಅಂಡ್ ಏನಿರೋದ್ರಿಂದ ಇನ್ ಬಿಟ್ವೀನ್ ಕಾರ್ಬನ್ ನಾನು ಸಿಂಗಲ್ ಬಾಂಡ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ, ದಟ್ ಈಸ್ ಸಫಿಕ್ಸ್, ಪ್ರೈಮರಿ ಸಫಿಕ್ಸ್. ಅಂಡ್ ರೂಟ್ ವರ್ಡ್ ಬಿಫೋರ್ ನಮಗೆ 2,3 ಡೈಕ್ಲೋರೋ ಅಂತ ಇದೆ. ಸೊ ಈ ಕಾರ್ಬನ್ ಆಟಮ್ಸ್ಗೆ ನಂಬರಿಂಗ್ ಮಾಡ್ತೀನಿ 1 2 3 4 ಅಂತ. ಸೊ ಅಟ್ ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್ ಆಟಮ್ ಹತ್ರ ಡೈಕ್ಲೋರೋ ಹ್ಯಾಲೋಜನ್ ಗ್ರೂಪ್ಸ್ ಲೈಕ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇರೋದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಸೆಕೆಂಡ್ ಕಾರ್ಬನ್ ಅಂಡ್ ಥರ್ಡ್ ಕಾರ್ಬನ್ ಆಟಮ್ ಅಂದ್ರೆ ಕ್ಲೋರಿನ್ ಅಟ್ಯಾಚ್ ಆಗುತ್ತೆ. ಸೊ 2,3 ಡೈಕ್ಲೋರೋ ಆಗುತ್ತೆ ಬ್ಯೂಟೇನ್. ಓಕೆ, ಸೊ ರಿಮೈನಿಂಗ್ ಎಲ್ಲ ಏನಾಗುತ್ತೆ ಹೈಡ್ರೋಜನ್ ಆಟಮ್ಸ್ ಆಗುತ್ತೆ. ರಿಮೈನಿಂಗ್ ಆಲ್ ವಿ ಕಾಲ್ ಇಟ್ ಆಸ್ ವಾಟ್ ಹೈಡ್ರೋಜನ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ವೇಲೆನ್ಸಿ ಆಫ್ ದ ಕಾರ್ಬನ್ ಆಟಮ್. ಸೊ ಹೈಡ್ರೋಜನ್ ಆಟಮ್ಸ್ ನ ಫಿಲ್ ಮಾಡ್ತೀವಿ. ಸೊ ಇದು ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಆಫ್ ವಾಟ್ 2,3 ಡೈಕ್ಲೋರೋಬ್ಯೂಟೇನ್ ಅಂತ ಹೇಳ್ತೀವಿ. ಸೊ ಈಗ ಇದು ಯಾವ ಐಸೋಮೆರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ನಾವು ಹೇಳೋದಾದ್ರೆ ನೋಡಿ, ಇದು ಸೆಕೆಂಡ್ ಮತ್ತೆ ಥರ್ಡ್ ಕಾರ್ಬನ್, ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಅಂಡ್ ದಿಸ್ ಇಸ್ ಥರ್ಡ್ ಕಾರ್ಬನ್ ಆಟಮ್. ಸಿ ಈ ಸೆಕೆಂಡ್ ಕಾರ್ಬನ್ ಆಟಮ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ನಾವು ಯಾವ ಅಟ್ ಕಾರ್ಬನ್ 2ಗೆ ಒಂದು ಸೈಡು CH3 ಅಟ್ಯಾಚ್ ಆಗಿದೆ ಅಂಡ್ ಮೇಲೆ ಕ್ಲೋರಿನ್ ಇದೆ ಅಂಡ್ ಲೆಫ್ಟ್ ಸೈಡ್ ವಿ ಕ್ಯಾನ್ ಸಿ ವಾಟ್ CHCl ಗ್ರೂಪ್ ಇದೆ ಮತ್ತೆ CH3 ಇದೆ. ಸೊ ದಿಸ್ ಇಸ್ ಅನದರ್ ಟೈಪ್ ಅಂಡ್ ಬಿಲೋ ದಟ್ H ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಕಾರ್ಬನ್ ಈಸ್ ಅಟ್ಯಾಚ್ ಟು ವಾಟ್ 4 ಡಿಫ್ರೆಂಟ್ ಗ್ರೂಪ್ಸ್ಗೆ ಅಟ್ಯಾಚ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಅಂಡ್ ಇದರಲ್ಲಿ CH3 ನಮಗೆ ರೈಟ್ ಸೈಡ್ ಅಲ್ಲಿ ಇದೆ. CH3 is attached to the carbon atom is what ರೈಟ್ ಸೈಡ್ ಅಲ್ಲಿ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ದಿಸ್ ಕಾರ್ಬನ್ ಆಟಮ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕೈರಾಲ್ ಕಾರ್ಬನ್ ಅಂತ ಹೇಳ್ಬೋದು. ಕೈರಾಲ್ ಕಾರ್ಬನ್. ಸೊ ಕಾರ್ಬನ್ ಆಟಮ್ ವಿ ಕಾಲ್ ಇಟ್ ಆಸ್ ವಾಟ್ ಕೈರಾಲ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಈಗ ಮತ್ತೆ ಥರ್ಡ್ ಕಾರ್ಬನ್ ಆಟಮ್ ಅನ್ನ ಕನ್ಸಿಡರ್ ಮಾಡೋಣ. C3 ಕಾರ್ಬನ್ ಆಟಮ್. ಸೊ ಮೇಲೆ Cl ಅಟ್ಯಾಚ್ ಆಗಿದೆ ಅಂಡ್ ರೈಟ್ ಸೈಡ್ ಯು ಕ್ಯಾನ್ ಸಿ CHCl CH3 ಅಟ್ಯಾಚ್ ಆಗಿದೆ ಅಂಡ್ ಬಿಲೋ ದಟ್ H ಹೈಡ್ರೋಜನ್ ಆಟಮ್ ಇದೆ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನಮಗೆ CH3 ಅಟ್ಯಾಚ್ ಆಗಿರೋದನ್ನ ನೋಡ್ಬೋದು. ಓಕೆ, ಸೊ ಇದಕ್ಕೂ ಸಹ ಫಾರ್ ಥರ್ಡ್ ಕಾರ್ಬನ್ ಆಟಮ್ಗೂ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಇದರಲ್ಲಿ ನಾವು ಎರಡೂ ಐಸೋಮರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಬೋತ್ ಐಸೋಮರ್ಸ್ ಆರ್ ಹ್ಯಾವಿಂಗ್ ದ ಕೈರಾಲ್ ಕಾರ್ಬನ್. ಓಕೆ, ಸೊ ದಿಸ್ ಕಾರ್ಬನ್ ಆಲ್ಸೋ ಬಿಕಾಸ್ ದಿಸ್ ಕಾರ್ಬನ್ ಈಸ್ ಸರೌಂಡೆಡ್ ಟು ದ 4 ಡಿಫ್ರೆಂಟ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ಅದು ಕೈರಾಲ್ ಕಾರ್ಬನ್ ಅಂತ ನಾವು ಮೆನ್ಷನ್ ಮಾಡ್ಬೋದು. ಸೊ ದೆನ್ ಈ ಕೈರಾಲ್ ಕಾರ್ಬನ್ಗೆ 4 ಡಿಫ್ರೆಂಟ್ ಗ್ರೂಪ್ಸ್ ಏನು ಅಟ್ಯಾಚ್ ಆಗಿದೆ ನೋಡಿ, ಇಲ್ಲಿ CH3 ಗ್ರೂಪ್ ನಿಮಗೆ ಲೆಫ್ಟ್ ಸೈಡ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಸಿ ಈ ದಿಸ್ ಒನ್ ಲೈಕ್ ಮಿರರ್ ಆಪೋಸಿಟ್ ಆಗಿ ಕಾಣುತ್ತೆ. ಅಂದ್ರೆ ಗ್ರೂಪ್ಸ್ ಎಲ್ಲ ಏನಾಗುತ್ತೆ ನೋಡಿ, ಇದರಲ್ಲಿ ಒಂದು ಅಟ್ ಕಾರ್ಬನ್ 2 ಹತ್ರ CH3 ಗ್ರೂಪ್ ರೈಟ್ ಸೈಡ್ ಅಲ್ಲಿ ಕಾಣುತ್ತೆ and at carbon C3 third position carbon you can see the CH3 group is attached at the ಲೆಫ್ಟ್ ಸೈಡ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಇದಕ್ಕೆ ನಾವು ಇಸ್ ದಟ್ ಡಯಾಸ್ಟೀರಿಯೋ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತಾ, ಆಪ್ಟಿಕಲ್ ಐಸೋಮೆರಿಸಮ್ನ ಎಕ್ಸಿಬಿಟ್ ಮಾಡುತ್ತಾ, ಜೊಮೆಟ್ರಿಕಲ್ ಐಸೋಮೆರಿಸಮ್ನ ಎಕ್ಸಿಬಿಟ್ ಮಾಡುತ್ತಾ, ಮತ್ತೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ನ ಎಕ್ಸಿಬಿಟ್ ಮಾಡುತ್ತಾ. ಸಿ ಈಗ ನಾವು ಸ್ಟ್ರಕ್ಚರಲ್ ಐಸೋಮೆರಿಸಮ್ನ ಎಕ್ಸಿಬಿಟ್ ಮಾಡ್ತಿದೆ ಅಂತ ಹೇಳಬೇಕು ಅಂದ್ರೆ ವಿ ನೀಡ್ ಟು ಕನ್ಸಿಡರ್ 2 ಐಸೋಮರ್ಸ್ನ ಕನ್ಸಿಡರ್ ಮಾಡಬೇಕು. ಸೊ 2 ಐಸೋಮರ್ಸ್ನ ಕನ್ಸಿಡರ್ ಮಾಡಿ ನಾವು ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಅಲ್ಲಿ ಏನಾದ್ರು ವೇರಿಯೇಷನ್ ಇದೆಯಾ ಅಂತ ನೋಡಬೇಕು. ಸೊ ಇದರಲ್ಲಿ ನಾವು ಒಂದು ಐಸೋಮರ್ ಇದೆ ಇಲ್ಲಿ, ಅದರಲ್ಲಿ ಯಾವ ಐಸೋಮೆರಿಸಮ್ ಎಕ್ಸಿಬಿಟ್ ಆಗ್ತಿದೆ ಅಂತ ಕೇಳಿರೋದ್ರಿಂದ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಇಸ್ ನಾಟ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್ ಏನಿದೆ ಜೊಮೆಟ್ರಿಕ್ ಐಸೋಮೆರಿಸಮ್ ಅಂತ ಇದೆ.
Geometric isomerism ಅಂದ್ರೆ ಏನು? When two or more isomers are having the same chemical formula and molecular formula, but they are different in spatial arrangement of atoms. Okay, ಸೊ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ದಟ್ ಟು ಸಿಸ್ ಫಾರ್ಮ್ ಮತ್ತೆ ಟ್ರಾನ್ಸ್ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ನಾವು ಜೊಮೆಟ್ರಿಕ್ ಅಂತ ಹೇಳ್ತೇವೆ. ಸೊ ದಟ್ ದಿಸ್ ಇಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆನ್ಸರ್. ಈಗ ಆಪ್ಟಿಕಲ್ ಐಸೋಮರಿಸಮ್ಗೆ ಬರೋಣ. ಸೊ ಇಲ್ಲಿ ರೊಟೇಷನ್ ಆಫ್, ಇಫ್ ವಿ ಕಂಪೇರ್ ವೆನ್ ಟು ಆರ್ ಮೋರ್ ಐಸೋಮರ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ the rotation of plane polarized light will be in a different ways. That is, ಒಂದು ರೈಟ್ ಸೈಡ್ ಅಲ್ಲಿ ರೊಟೇಟ್ ಮಾಡಿದ್ರೆ ಅದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂಡ್ ಆಂಟಿ ಕ್ಲಾಕ್, ಲೆಫ್ಟ್ ಸೈಡ್ ಇಂದ ರೊಟೇಟ್ ಮಾಡಿದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ನಾವು ಏನ್ ಹೇಳ್ತೀವಿ. ಸೊ ಆ ಡೆಫಿನೇಷನ್ ಪ್ರಕಾರ ನಾವು ಇಲ್ಲಿ ರೈಟ್ ಸೈಡ್ ಅಲ್ಲಿ CH3 ಗ್ರೂಪ್ ಇರೋದು ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ CH3 ಗ್ರೂಪ್ ಅನ್ನ ಕನ್ಸಿಡರ್ ಮಾಡಿದ್ರೆ ದೀಸ್ ಟು ಐಸೋಮರ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದ ರೊಟೇಷನ್ ಆರ್ ದ ಪ್ರೆಸೆನ್ಸ್ ಆಫ್ CH3 ಗ್ರೂಪ್ ಅಟ್ಯಾಚ್ಡ್ ವಿಲ್ ಬಿ ವಾಟ್ ಡಿಫ್ರೆಂಟ್ ಪೊಸಿಷನ್. ಸೊ ದಟ್ ಆಪ್ಟಿಕಲ್ ಐಸೋಮರಿಸಮ್ ಎಕ್ಸಿಬಿಟ್ ಆಗುತ್ತೆ ಈ ಕಾಂಪೌಂಡ್ ಅಲ್ಲಿ, ಐ ಮೀನ್ ಈ ಕೊಟ್ಟಿರುವಂತ ಗಿವನ್ ಎಕ್ಸಾಂಪಲ್ ಅಲ್ಲಿ ಅಂತ ನಾವು ಹೇಳ್ಬೋದು. ಅಂಡ್ ಡಯಾಸ್ಟಿರಿಯೋಮರಿಸಮ್ ಸಹ ಇದಕ್ಕೆ ರಾಂಗ್ ಆಪ್ಷನ್ ಆಗುತ್ತೆ. ಸೊ ಆನ್ಸರ್ ಇಸ್ ಆಪ್ಟಿಕಲ್ ಐಸೋಮರಿಸಮ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ನಂಬರ್ ಆಫ್ ಪಾಸಿಬಲ್ ಮೊನೋಕ್ಲೋರೋ ಸ್ಟ್ರಕ್ಚರಲ್ ಐಸೋಮರ್ಸ್ ಫಾರ್ಮ್ಡ್ ಆನ್ ಮೊನೋಕ್ಲೋರಿನೇಷನ್ ಆಫ್, ಸಿ ಈಗ ಈ ಮಾಲಿಕ್ಯೂಲ್ಗೆ ದಟ್ ಈಸ್ ವಾಟ್ CH3 ಟ್ವೈಸ್ ಅಂದರೆ CH3ನ 2 ಟೈಮ್ಸ್ ಬರ್ಕೊಳ್ಳೋಣ. CH3 ಟ್ವೈಸ್ ಅಂಡ್ CH2 CH3 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇದನ್ನ ನಾವು ಯಾವ ರೀತಿ ಬರ್ಕೋಬಹುದು ನೋಡಿ. ದಿಸ್ ಇಸ್ CH3 ಅಂಡ್ ಒನ್ ಮೋರ್ CH3 ಇಲ್ಲಿ ಬರೀತೀನಿ, ಅಂಡ್ CH2. ಸೊ ಇದಕ್ಕೆ ನಾವು ನೇಮಿಂಗ್ ಮಾಡೋದಾದ್ರೆ ಏನ್ ಹೇಳ್ಬೋದು ಈ ಮಾಲಿಕ್ಯೂಲ್ಗೆ? ಸೊ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ನಾವು ನಾರ್ಮಲ್ ಚೈನ್ ಅಲ್ಲಿ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಸೊ ದಟ್ 4 ಕಾರ್ಬನ್ ಆಟಮ್ಸ್ ಇದೆ. ಸೊ ದಟ್ ಬ್ಯೂಟ್ ಅಂತ ಹೇಳ್ತೀವಿ. ಇನ್ ಬಿಟ್ವೀನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರೋದ್ರಿಂದ ಏನ್ ಅಂತ ಹೇಳ್ತೀವಿ. ಅಂಡ್ ಇದಕ್ಕೆ ನಂಬರಿಂಗ್ ಮಾಡಿದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ 1 ಮಿಥೈಲ್ ಬ್ಯೂಟೇನ್ ಅಂತ ಹೇಳ್ತೀವಿ. ಓಕೆ, 1 ಮಿಥೈಲ್ ಬ್ಯೂಟೇನ್ ಅಂತ ಹೇಳ್ತೇವೆ. ಸೊ ಈ 1 ಮಿಥೈಲ್ ಬ್ಯೂಟೇನ್ಗೆ ನಾವು ಕ್ಲೋರಿನೇಷನ್ ಮಾಡಿದ್ರೆ ಪ್ಲಸ್ Cl2 ಮಾಡಿದ್ರೆ, ಅಡಿಷನ್ ಆಫ್ ಕ್ಲೋರಿನ್ ಮಾಡಿದ್ರೆ ಪಾಸಿಬಲ್ ಐಸೋಮರ್ಸ್ ಎಷ್ಟಿರುತ್ತೆ, ಸ್ಟ್ರಕ್ಚರಲ್ ಪಾಸಿಬಲ್ ಐಸೋಮರ್ಸ್ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಹೇಳ್ಬೋದು ಅಂತ ಅಂದ್ರೆ, ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಫಾರ್ಮೇಶನ್ ಆಫ್ ದ ಐಸೋಮರ್ಸ್ ವಿಲ್ ಬಿ 3 ಅಂತ ನಾವು ಹೇಳ್ಬೋದು. ಓಕೆ, ಸೊ ಬಿಕಾಸ್ ಹಿಯರ್ ವಿ ಕ್ಯಾನ್ ರಿಪ್ಲೇಸ್ ದ ಹೈಡ್ರೋಜನ್ ಆಟಮ್ಸ್ in this groups. Okay, so ಈ CH3 CH2 ಮತ್ತೆ CH ಗ್ರೂಪ್ ಅಲ್ಲಿ ನಾವು ಹೈಡ್ರೋಜನ್ ಆಟಮ್ ಅನ್ನ we can easily replace by the chlorine atom, so that there is a possibility of monochlorostructural isomers ನಮಗೆ ಎಷ್ಟು ಸಿಗುತ್ತೆ ಅಂಡರ್ ಮೊನೋಕ್ಲೋರಿನೇಷನ್ ಅಲ್ಲಿ 3 ಅಂತ ನಾವು ಹೇಳ್ಬೋದು. 3 isomers we can get. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಮಾಂಗ್ ದ ಐಸೋಮೆರಿಕ್ alkanes of molecular formula C5H12 which gives 4 isomeric monochlorides on photochemical chlorination is. ಈಗ C5H12 ಅಗೈನ್ ನಮಗೆ ಲೈಕ್ ಸೊ ಇದನ್ನ ನಾವು ಆಲ್ಕೇನ್ ಅಂತ ತಗೊಂಡಾಗ ಪೆಂಟೇನ್ ವಿಚ್ ಈಸ್ ಹ್ಯಾವಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ C5H12 is a isomeric alkane, so which gives 4 isomeric monochlorides. So ಇದನ್ನ ನಾವು chlorination ಮಾಡಿದಾಗ there is a possibility of formation of 4 isomeric monochlorides ಅಂತ ಅವರೇ ಹೇಳ್ತಿದ್ದಾರೆ ಕ್ವಶನ್ ಅಲ್ಲಿ. ಓಕೆ, so there is a formation of 4 isomeric monochlorides on photochemical chlorination is. So 4 isomeric this one monochlorides formation ಆದಾಗ ನಮಗೆ ರಿಮೈನಿಂಗ್ ಮೈನ್ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಅಂದ್ರೆ, ಸೊ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ ಐಸೋಪೆಂಟೇನ್ ನಮಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಓಕೆ, ಸೊ ಈಗ C5H12 ಅಂತ C5H12 ಅನ್ನ ಇಫ್ ಯು ರೈಟ್ ದ ಸ್ಟ್ರಕ್ಚರ್ C5H12 we can write like CH3 CH2 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 CH3. Okay, so C5 1 2 3 4 5 carbon atoms. So hydrogen atoms will be 3 plus 2 is 5,
3 plus 2 is 5, 5 plus 2 is 10 ಆಯಿತು. And for this, when two hydrogen atoms will be replaced by two chlorine atoms, we'll get what? Isomeric monochloride. So here there is a possibility of substitution of halogens to give what? 4 isomeric monochlorides on a photochemical chlorination reaction ಅಲ್ಲಿ. ಓಕೆ, ಸೊ ನಮಗೆ 4 ಐಸೋಮೆರಿಕ್ ಮೊನೋಕ್ಲೋರೈಡ್ಸ್ ಬರುತ್ತೆ ಅಂತ ಕ್ವಶನ್ ಅಲ್ಲೇ ಹೇಳಿರೋದ್ರಿಂದ, ಸೊ ನಮಗೆ ವಾಟ್ ಪ್ರಾಡಕ್ಟ್, ಮೇನ್ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ ಐಸೋಪೆಂಟೇನ್ ಪ್ರಾಡಕ್ಟ್ ಬರುತ್ತೆ ಅಂತ ನಾವು ಹೇಳ್ಬೋದು. ಬ್ರಾಂಚಿಂಗ್ ಪ್ರಾಡಕ್ಟ್ ಬರೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅದ ಆನ್ಸರ್ ಈಸ್ ಐಸೋಪೆಂಟೇನ್. The next question, secondary alkyl halide among the following is. ಸೊ ಈಗ ಕೊಟ್ಟಿರೋಂಥ ಎಕ್ಸಾಂಪಲ್ಸ್ ಅಲ್ಲಿ ಯಾವುದು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಈಗ ಇದಕ್ಕೆ ನಾವು ಸ್ಟ್ರಕ್ಚರ್ ಬರಿತಾ ಹೋಗೋಣ. 2 ಬ್ರೋಮೋ 3 ಮಿಥೈಲ್ ಬ್ಯೂಟೇನ್ ಅಂತ ಕೊಟ್ಟಿದ್ದಾರೆ. ಬ್ಯೂಟ್ ಅಂತ ಅಂದ್ರೆ ಫಸ್ಟ್ ಎಕ್ಸಾಂಪಲ್ 4 ಕಾರ್ಬನ್ ಆಟಮ್ಸ್ ಅನ್ನ ಬರಿತೀನಿ. ಏನಿರೋದ್ರಿಂದ ಇನ್ ಬಿಟ್ವೀನ್ ಕಾರ್ಬನ್ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಸಿಂಗಲ್ ಬಾಂಡ್. ಇಲ್ಲಿ 3 ಮಿಥೈಲ್ 2 ಬ್ರೋಮೋ ಅಂತ ಇದೆ. ಈಗ ನೀವು ಯಾವ ಕಡೆಯಿಂದ ಆದ್ರೂ ನಂಬರಿಂಗ್ ಮಾಡಿ 1 2 3 4. ಓಕೆ, ಸೊ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ Br ಇದೆ ಅಂಡ್ ಥರ್ಡ್ ಕಾರ್ಬನ್ ಆಟಮ್ ಹತ್ರ ಮಿಥೈಲ್ ಅಟ್ಯಾಚ್ ಆಗಿದೆ. ರಿಮೈನಿಂಗ್ ಎಲ್ಲ ಹೈಡ್ರೋಜನ್ ಆಟಮ್ಸ್ ಅಂತ ನಾವು ಕನ್ಸಿಡರ್ ಮಾಡೋಣ. ರಿಮೈನಿಂಗ್ ಎಲ್ಲ ಹೈಡ್ರೋಜನ್ ಆಟಮ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಎಕ್ಸಾಂಪಲ್, ಸ್ಟ್ರಕ್ಚರಲ್ ಫಾರ್ಮುಲಾ. ಇಲ್ಲಿ ನಮಗೆ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಯಾವುದು ಅಂತ ಹೇಳಿದ್ದಾರೆ. ಸೊ ಈಗ ನಾವು ಸೆಕೆಂಡ್ ಒನ್ಗೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋಣ. ಸೇಮ್ ಕಾರ್ಬನ್ 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 ಅಂಡ್ ಸಿಂಗಲ್ ಬಾಂಡ್ ಇನ್ ಬಿಟ್ವೀನ್. ದೆನ್ ಥರ್ಡ್ ನಂಬರಿಂಗ್ ಮಾಡೋಣ. 1 2 3 4 ಅಂತ ನಂಬರಿಂಗ್ ಮಾಡಿದ್ರೆ ಥರ್ಡ್ ಕಾರ್ಬನ್ ಆಟಮ್ ಹತ್ರ ದೆರ್ ಈಸ್ ಎ CH3 group is attached and first carbon atom ಅಲ್ಲಿ Br attach ಆಗಿರುತ್ತೆ. ರಿಮೈನಿಂಗ್ ಎಲ್ಲ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಒನ್. ದೆನ್ ಥರ್ಡ್ ಒನ್, ಸೊ ಬ್ಯೂಟ್ 1 2 3 4 ಕಾರ್ಬನ್ ಆಟಮ್ ಸಿಂಗಲ್ ಬಾಂಡ್ಸ್ ಅಂಡ್ ಸೆಕೆಂಡ್ ಪೊಸಿಷನ್ ಬ್ರೋಮಿನ್ ಇದೆ and second position again CH3 group ಇದೆ. So this is the structural formula for third example. And fourth one is again we'll write for butane, I mean 4 carbon atoms in between single bond. Okay, then second 1 2 3 ಅಂತ ತಗೊಂಡ್ರೆ this is 1 2 3 4. second position methyl group ಇದೆ and first position ಅಲ್ಲಿ bromine ಇದೆ. ರಿಮೈನಿಂಗ್ ಎಲ್ಲ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಓಕೆ, ಸೊ ಈಗ ಇದರಲ್ಲಿ ಯಾವುದು ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಆಲ್ಕೈಲ್ ಹ್ಯಾಲೈಡ್ಸು ಅಟ್ಯಾಚ್ ಆಗಿದೆ ಅನ್ನೋದನ್ನ ನಾವು ನೋಡಬೇಕು. ಓಕೆ, ಸೊ ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಆಲ್ಕೈಲ್ ಹ್ಯಾಲೈಡ್ಸು ಯಾವ್ದು ಅಟ್ಯಾಚ್ ಆಗಿದೆ ನೋಡಿ. ಇದಕ್ಕೆ ನಾವು ಇಲ್ಲಿ ಸೆಕೆಂಡರಿ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ಹ್ಯಾಲೋಜನ್ ಅಟ್ಯಾಚ್ ಆಗಿಲ್ಲ. ಸೊ ಸೆಕೆಂಡ್ ಆಪ್ಷನ್ ಈಸ್ ರಾಂಗ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ ಮತ್ತೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆಲ್ಕೈಲ್ ಗ್ರೂಪು ಅಟ್ಯಾಚ್ ಆಗಿದೆ ಮತ್ತೆ ಹ್ಯಾಲೈಡ್ ಗ್ರೂಪು ಅಟ್ಯಾಚ್ ಆಗಿದೆ. ಆ್ಯಂಡ್ ಫೋರ್ತ್ ಆಪ್ಷನ್ ಅಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ ನಮಗೆ ವಿಚ್ ಒನ್ ಫೋರ್ತ್ ಆಪ್ಷನ್ ಅಲ್ಲಿ ದೇರ್ ಇಸ್ ನೋ ಅಟ್ಯಾಚ್ಮೆಂಟ್ ಆಫ್ ಆಲ್ಕೈಲ್ ಗ್ರೂಪ್ ಟು ದ ಸೆಕೆಂಡ್ ಕಾರ್ಬನ್ ಆಟಮ್. ಸೊ ಅದನ್ನು ಆಗಲ್ಲ. ದೆನ್ ಥರ್ಡ್ ಆಪ್ಷನ್ ಅಲ್ಲಿ ಏನಿದೆ, ಸೊ ಈಗ ನಾವು ಇದಕ್ಕೆ ನಂಬರಿಂಗ್ ಮಾಡಿದ್ರೆ 1 2 3 4 ಅಂತ. ಸೊ ಆಲ್ಕೈಲ್ ಹ್ಯಾಲೈಡ್ ಅಂತ ಅಂದ್ರೆ ಏನು, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಆರ್ ಗ್ರೂಪ್ ಅಟ್ಯಾಚ್ ಆಗಿರ್ಬೇಕು, ಎಕ್ಸ್ ಗ್ರೂಪು ಅಟ್ಯಾಚ್ ಆಗಿರ್ಬೇಕು. ಅದೇ ನಾವು ಇಲ್ಲಿ ಬರೋಣ. ಫಸ್ಟ್ ಆಪ್ಷನ್ ಅಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಏನ್ ಅಟ್ಯಾಚ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಮಾಂಗ್ ದ ಫಾಲೋಯಿಂಗ್ ಇಸ್. See here, for the second carbon atom only halogen is attached. So for second carbon atom only the halogen bromine is attached, and in third example there is an attachment of Br as well as the CH3 ಆಗಿರೋದ್ರಿಂದ we can choose option third is the right answer for this. first one ಆಗೋದಿಲ್ಲ, third option ಅನ್ನು ನಾವು ಆನ್ಸರ್ ಆಗಿ ಚೂಸ್ ಮಾಡಬಹುದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಹೋಗೋಣ. Okay, so idರಲ್ಲಿ Cl is treated with NaCl. RCl is going to treat with what? NaCl in the presence of acetone. In the presence of what? Acetone. It is going to form the product Ri and NaCl.
ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಏನು ಅಂತ ಕೇಳಿದ್ದಾರೆ. ಸೊ ನಮಗೆ ಈ ಚಾಪ್ಟರ್ ಅಲ್ಲಿ ಬಂದಿರೋದು ವುಡ್ಸ್ ರಿಯಾಕ್ಷನ್ ಅಂತ ಅಂದ್ರೆ ಏನು, ವೆನ್ the R 2 moles of RX is going to treated with what 2 moles of Na. And Fittig reaction ಗೆ ಬಂದ್ರೆ that is also when 2 moles of RX is going to treated with the 2 moles of Na. And Finkelstein reaction is taking place in the presence of alkyl halides are treated with NaI. Okay, so this is NaI, sorry, by the yeah, another nucleophile, that is iodine, is going to attack at the alkyl group. The product formed is Ri plus the NaCl formation ಆಗುತ್ತೆ. ಸೊ ಈ ರಿಯಾಕ್ಷನ್ ಅನ್ನು ನಾವು ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಬೈ ಯೂಸಿಂಗ್ 1 mole of an alkyl halide we are going to prepare another different kind of the alkyl halide. That reaction is called as ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂತ. ವುಡ್ಸ್ ರಿಯಾಕ್ಷನ್ ಬರೋದಿಲ್ಲ, ವುಡ್ಸ್ ಫಿಟ್ಟಿಗೂ ಬರೋದಿಲ್ಲ. ವೈ? ಫಿಟ್ಟಿಗ್ ರಿಯಾಕ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗೋದಿಲ್ಲ, ಬಿಕಾಸ್ ನಮಗೆ ಆಲ್ರೆಡಿ ವುಡ್ಸ್ ರಿಯಾಕ್ಷನ್ ಫಿಟ್ಟಿಗ್ ರಿಯಾಕ್ಷನ್ ಏನು ಅಂತ ಗೊತ್ತಾಗಿದೆ. ಓಕೆ, ಸೊ ಆಪ್ಷನ್ 3 is the right answer for this. Usually alkyl iodides particularly they are going to prepared by the Finkelstein named reaction ಆಗಿರೋದ್ರಿಂದ we can directly choose the what option 3 is the right answer. Then next, 2-methyl butane on reaction with Br2 in the presence of sunlight give 2-methyl butane. I am going to write the reaction. So 2-methyl butane, butane means what? 4 carbon atoms. Okay, say at second position CH3 group is there, remaining all hydrogen atoms. So this is what? 2-methyl. From left side it is 2-methyl. So 1 2 3 4. Okay, 2-methyl butane on reaction with Br2, on reaction with Br2 in the presence of sunlight. It is going to react in the presence of sunlight and it is going to give the product. See this, in this second carbon hydrogen bonded carbon atom. So H CH H and again CH3, and here instead of H we will get product. Okay, so ಏನು ಹೇಳ್ತೀವಿ product ಗೆ? This is first carbon, second carbon, third and fourth. 2, 2 or 2 bromo 2 methyl 2 bromo 2 methyl ಬ್ಯೂಟೇನ್ ಅಂತ ಹೇಳ್ತೀವಿ. ಸೊ ಯಾಕೆ ನಮಗೆ ಇದೇ ಹೈಡ್ರೋಜನ್ ಆಟಮ್ ಅನ್ನೇ ಬ್ರೋಮಿನ್ ಹೋಗಿ ರಿಪ್ಲೇಸ್ ಮಾಡ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ಅಂದ್ರೆ, ಸೊ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ. Okay, so order of, why? Because order of reactivity of hydrogen atoms will be, order of reactivity of hydrogen atoms will be like tertiary carbon attached hydrogen atoms are more stable than that of the secondary, than that of the primary ಆಗಿರೋದ್ರಿಂದ, so we can take what? The secondary carbon atom ಅನ್ನ ನಾವು ಈಸಿಯಾಗಿ ಕನ್ಸಿಡರ್ ಮಾಡಬಹುದು because of the attachment of bulky groups to the carbon atom. Okay, ನೋಡಿ ಇದನ್ನ ನಾವು ಕಂಪೇರ್ ಮಾಡಿದ್ರೆ ಈ ಸೆಕೆಂಡ್ ಕಾರ್ಬನ್ ಆಟಮ್ ಅನ್ನ ಸಿ ಲೆಫ್ಟ್ ಸೈಡ್ ನಮ್ ಮೇಲೆ we can see CH3 group ಅಟ್ಯಾಚ್ ಆಗಿರೋದು and ಲೆಫ್ಟ್ ಸೈಡ್ ಅಲ್ಲಿ CH3 group ಅಟ್ಯಾಚ್ ಆಗಿದೆ and below that hydrogen atom and right side ಅಲ್ಲಿ CH2 CH3 ಇದೆ. So for second carbon atom all the bulky groups attach ಆಗಿರೋದ್ರಿಂದ we can choose easily hydrogen atom is going to replaced by what? Except this hydrogen atom all other are bulky groups ಆಗಿರೋದ್ರಿಂದ, so hydrogen atom is going to replace the second carbon bonded hydrogen atom is going to replaced by the bromine atom ಅಂತ ಹೇಳ್ತೀವಿ. So that we will get the answer as a option 3, 2 bromo 2 methyl butane is the right answer. Then next question ಹೋಗೋಣ, 7th one. Among
Yes, among the following, the compound with highest density is, so N propyl chloride, C3H7 is what? Propyl chloride. Propyl chloride. Okay, then N propyl bromide. Propyl bromide. And N propyl iodide. Propyl iodide. And CHCl3 is what? Chloroform. CHCl3 is chloroform. So among these four, which one is having the highest density? So ಯಾವುದಕ್ಕೆ ಯಾವ ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ ವಿಚ್ ಒನ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಡೆನ್ಸಿಟಿ ಅಂತ ಅಂದ್ರೆ, ಸೊ ನಾವ್ ಇದರಲ್ಲಿ ಅಯೋಡಿನ್ ಕಂಪೇರ್ ಟು ಅದರ್ ಹ್ಯಾಲೋಜನ್ಸ್, ಅಯೋಡಿನ್ ಇಸ್ ಮೋರ್ ರಿಯಾಕ್ಟಿವ್ ಹ್ಯಾಲೋಜನ್ ಆಗಿರೋದ್ರಿಂದ ಕಂಪೇರ್ ಟು ಅದರ್ ಹ್ಯಾಲೋಜನ್, ಸೊ ನಾವು ಡೈರೆಕ್ಟ್ ಆಗಿ ಥರ್ಡ್ ಆಪ್ಷನ್ ಅನ್ನ ರೈಟ್ ಆನ್ಸರ್ ಆಗಿ ಚೂಸ್ ಮಾಡ್ಬೋದು. ವೈ? ಬಿಕಾಸ್ ಅಂತ ಅಂದ್ರೆ ರೀಸನ್ನು, ಸೊ ಇಫ್ ದ ಡೆನ್ಸಿಟಿ ಇನ್ಕ್ರೀಸಸ್ with increase of molar mass. Okay, so increase of what? Molar mass. So ಈಗ halogens to molar mass increase ಆದಂಗೆಲ್ಲ ಏನಾಗುತ್ತೆ, density also is going to increases. Okay, so propyl chloride, propyl bromide, so all are having the same alkyl group, but here what happens, based on the molar mass of the halogens also the density is going to vary. So density increase ಆಗ್ತಿದೆ ಅಂತ ಅಂದ್ರೆ there because of their the increase of molecular mass ಅಂತ ನಾವು ಹೇಳ್ತೀವಿ. So by considering that point, that is increase of molar mass, so third option ಅನ್ನ ನಾವು ಆನ್ಸರ್ ಆಗಿ ಚೂಸ್ ಮಾಡಬಹುದು, that is N propyl iodide ಅಂತ ಹೇಳ್ತೀವಿ. Okay, then next question ಹೋಗೋಣ. Eighth one, C2H5Cl plus AgOH gives A plus AgCl. Okay, so ethyl chloride ಸಿಲ್ವರ್ ಆಕ್ಸೈಡ್ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಆಗಿ ನಮಗೆ ಪ್ರಾಡಕ್ಟ್ ಎ ಏನ್ ಬರ್ತಿದೆ, ಮೇನ್ ಪ್ರಾಡಕ್ಟ್ ಏನ್ ಬರ್ತಿದೆ, ಅಂಡ್ ಬೈ ಪ್ರಾಡಕ್ಟ್ ಇಸ್ AgCl ಅಂತ ಹೇಳ್ತಿದ್ದಾರೆ. ಅಂಡ್ ಹಿಯರ್ ಮತ್ತೆ ಎ ಇಲ್ಲೇನ್ ಪ್ರಾಡಕ್ಟ್ ಬರುತ್ತೆ, ಮತ್ ದಟ್ ಎ ಇಸ್ ಗೋಯಿಂಗ್ ಟು ಟ್ರೀಟೆಡ್ ವಿತ್ ಅಗೈನ್ ಅಸೈಲ್ ಕ್ಲೋರೈಡ್, ಅಸಿಟೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. CH3COCl ಇಸ್ ಅಸಿಟೈಲ್ ಕ್ಲೋರೈಡ್. ಸೊ ಅಸಿಟೈಲ್ ಕ್ಲೋರೈಡ್ ಜೊತೆ ಎ ಪ್ರಾಡಕ್ಟ್ ರಿಯಾಕ್ಷನ್ ಆದ್ರೆ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಅಂತ ನಾವು ಬರಿಬೇಕಾಗುತ್ತೆ. ಓಕೆ, ಸೊ ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ದ ರಿಯಾಕ್ಷನ್ ವೆನ್ C2H5Cl ethyl chloride is treated with AgOH, it is going to form the product. See, AgOH ಅಲ್ಲಿ ನಮಗೆ ನ್ಯೂಕ್ಲಿಯೋಫೈಲ್ OH ಇದೆ. This OH can easily replace the Cl molecule. Okay, so this Cl will act as a living group ಆಗಿ ಆಕ್ಟ್ ಮಾಡುತ್ತೆ. ಸೊ ನಮಗೆ ಪ್ರಾಡಕ್ಟ್ ಎ ಬಂದು C2H5OH ಬರುತ್ತೆ ವಿತ್ ದ ಫಾರ್ಮೇಶನ್ ಆಫ್ AgCl ಬೈ ಪ್ರಾಡಕ್ಟ್. ಓಕೆ, ಸೊ ಈಗ ಎ ಆನ್ಸರ್ ಏನಾಯ್ತು, C2H5OH ಆಯ್ತು. ಸೊ ಮತ್ತೆ C2H5OH ಅನದರ್ ರಿಯೇಜೆಂಟ್ ಸಚ್ ಆಸ್ CH3COCl ಜೊತೆ ಟ್ರೀಟ್ ಮಾಡಿದ್ರೆ, ಅಸಿಟೈಲ್ ಕ್ಲೋರೈಡ್ ಜೊತೆ ನಾವು ಟ್ರೀಟ್ ಮಾಡಿದ್ರೆ, ಸೊ ಇಲ್ಲಿ ಏನಾಗುತ್ತೆ ನಮಗೆ, ದಿಸ್ H ಇಸ್ ಗೋಯಿಂಗ್ ಟು ಕಂಬೈನ್ ವಿತ್ ದ Cl. ಓಕೆ, ಸೊ ಪ್ಲಸ್ HCl ಆಚೆ ಬರುತ್ತೆ ಬೈ ಪ್ರಾಡಕ್ಟ್, ಅಂಡ್ ರಿಮೈನಿಂಗ್ ನಮಗೆ C2H5O. ಓಕೆ, C2H5O C2H5COO ಅಂತ ತಗೊಳ್ಳೋಣ, COO CH3 ಅಂತ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ಇದನ್ನ ದಿಸ್ ಇಸ್ ಕಾಲ್ಡ್ ಆಸ್ ಎಸ್ಟರ್. This is called as what? Ester. It is nothing but RCOO R- ಫಾರ್ಮ್ ಅಲ್ಲಿ ನಮ್ಗೆ ಏನ್ ಬಂದಿದೆ ಅದನ್ನ ನಾವು ಎಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಮೆಥಾಕ್ಸಿ ಎಸ್ಟರ್ ಆರ್ ಎಥಾಕ್ಸಿ ಅಸಿಟೇಟ್ ಅಂತ ಹೇಳ್ತೀವಿ. ಓಕೆ, ಸೊ C2H5COO CH3 is the another product. ಸೊ ಇಲ್ಲಿ ನಮಗೆ ಎ ಪ್ರಾಡಕ್ಟ್ ಏನ್ ಸಿಕ್ತು, C2H5OH ಸಿಕ್ತು, ಅಂಡ್ ಸಿ ಪ್ರಾಡಕ್ಟ್ ವಿಲ್ ಗೆಟ್ ವಾಟ್, C2H5COO CH3 ಅಂತ ಸಿಕ್ಕಿದೆ. ಸೊ ಇಲ್ಲಿ ನಿಮ್ಗೆ ವಾಟ್ ಈಸ್ ಸಿ ಅಂತ ಕೇಳ್ತಿದ್ದಾರೆ. ನಾವು ಆಪ್ಷನ್ ಅನ್ನ ವಿ ಕ್ಯಾನ್ ಟೆಲ್ ವಾಟ್, ಇಥೈಲ್ ಅಸಿಟೇಟ್. ನೋಡಿ ethyl, so ethyl group ಇದೆ, CH3COO. ನೋಡಿ CH3COOH is acidic acid. ಇದರಲ್ಲಿ 1H is replaced by C2H5 ಆಗಿರೋದ್ರಿಂದ ethyl acetate ಅಂತ ಹೇಳ್ತೀವಿ. ಸೊ ದ ಪ್ರಾಡಕ್ಟ್ ಇಸ್ ನಾಟ್ ದ ಮಿಥೈಲ್ ಅಸಿಟೇಟ್ ಆರ್ ಬ್ಯೂಟನೋನ್ 2 ಅಥವಾ ಪ್ರೊಪೆನೋನ್. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ ethyl acetate. ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಸೊ ಈ ಕ್ವಶನ್ ಅಲ್ಲಿ ದ ಕಾಂಪೌಂಡ್ ಬಿ ಇನ್ ದ ಬಿಲೋ ರಿಯಾಕ್ಷನ್. ಸೊ ಈಗ ವಾಟ್ ಈಸ್ ದ ಪ್ರಾಡಕ್ಟ್ ಇನ್ ದಿಸ್ ರಿಯಾಕ್ಷನ್ ನೋಡಿ, ಇದಕ್ಕೆ ರಿಯಾಕ್ಟೆಂಟ್ಸ್ ಆರ್ ದೇರ್, KCN ಇದೆ ಅಂಡ್ ಇಲ್ಲಿ H3O+ ಇದೆ. ಓಕೆನಾ, H3O+. So this is the complete reaction. When C2H5 is what? Ethyl chloride. C2H5Cl is ethyl chloride is treated with a KCN ಜೊತೆ ಟ್ರೀಟ್ ಆದ್ರೆ this CN is going to replaced with a Cl ಜೊತೆ ರಿಪ್ಲೇಸ್ ಆಗುತ್ತೆ. ಸೊ ನಮಗೆ ಪ್ರಾಡಕ್ಟು -KCl ರಿಮೂವ್ ಆಗಿ C2H5CN ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಥೈಲ್ ಸೈನೈಡ್ ಅಥವಾ ನೈಟ್ರೈಲ್ ಅಂತ ಹೇಳ್ತೀವಿ, ಈಥೇನ್ ಅಂತ. ಸೊ ಮತ್ತೆ ಇದನ್ನ ಎ ಅಂತ ನಾವು ಪ್ರಾಡಕ್ಟ್ ಕನ್ಸಿಡರ್ ಮಾಡಿದ್ರೆ ವೆನ್ ಅಗೈನ್ ದ C2H5CN is treated with undergoes the protonation H3O+. ಸೊ ನಮಗೆ ಈ CN ಏನಾಗುತ್ತೆ, ರೀಪ್ಲೇಸ್ ಆಗಿ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಫಾರ್ಮೇಶನ್ ಆಗುತ್ತೆ, C2H5COOH. ಸೊ ದಿಸ್ ಇಸ್ ವಾಟ್ ಪ್ರೊಪನೋಯಿಕ್ ಆಸಿಡ್ ಅಂತ ಹೇಳ್ತೀವಿ. C2H5COOH ನಮಗೆ ಪ್ರಾಡಕ್ಟ್ ಬರುತ್ತೆ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ H2 ಗ್ಯಾಸ್ ಅಂಡ್ ದ ನೈಟ್ರೋಜನ್ ಗ್ಯಾಸ್. ಸೊ C2H5OH is the product. Okay, so we can take here ಪ್ರೊಪಿನೋಯಿಕ್ ಆಸಿಡ್. ನೋಡಿ ಆಪ್ಷನ್ 1 ಅಲ್ಲಿ ಏನಿದೆ, ಇಥಿಲೀನ್ ಕ್ಲೋರೈಡ್ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಅಸಿಟಿಕ್ ಆಸಿಡ್, ದಿಸ್ ಇಸ್ ಆಲ್ಸೋ ನಾಟ್ ದ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ಏನಿದೆ, ಪ್ರೊಪಿನೋಯಿಕ್ ಆಸಿಡ್. ನೋಡಿ, ಸೊ ಇಲ್ಲಿ ಕಾರ್ಬನ್ 2 ಅಂಡ್ ಕಾರ್ಬನ್ 3 ಕಾರ್ಬನ್ ಆಟಮ್ಸ್ ಇದೆ. ದ COOH ಗ್ರೂಪ್ ಇಸ್ ವಾಟ್? ಓಯಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್. ಸೊ ಪ್ರೊಪಿನೋಯಿಕ್ ಆಸಿಡ್. ಸೊ ದಿಸ್ ಇಸ್ ನಾಟ್ ದ ಇಥೈಲ್ ಸೈನೈಡ್ ಪ್ರಾಡಕ್ಟ್. ಪ್ರೊಪಿನೋಯಿಕ್ ಆಸಿಡ್ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಸೊ ದೆನ್ ಆಪ್ಷನ್ 3 is the right answer. Then next question ಹೋಗೋಣ. Direct iodination. Direct iodination of benzene is not possible because ಈಗ ನಾವು ಕ್ಲೋರಿನೇಷನ್ ಮಾಡ್ತೀವಿ, ಬ್ರೋಮಿನೇಷನ್ ಮಾಡ್ತೀವಿ with the benzene. ಲೈಕ್ ನೋಡಿ, ಬೆನ್ಝೀನ್ಗೆ Cl2 ಆ್ಯಡ್ ಮಾಡಿದ್ರೆ we will get chlorobenzene as a product. ಕ್ಲೋರೋಬೆನ್ಸಿನ್ ಪ್ಲಸ್ HCl. ಅದೇ ತರ ನಾವು ಬೆನ್ಝೀನ್ ಜೊತೆ ಬ್ರೋಮಿನೇಷನ್ ಮಾಡಿದ್ರೆ, Br2 ಬ್ರೋಮಿನೇಷನ್ ಮಾಡಿದ್ರೆ ಪ್ರಾಡಕ್ಟ್ ನಮಗೆ ಬ್ರೋಮೋಬೆನ್ಸಿನ್ ಬರುತ್ತೆ. ಓಕೆ, ಸೊ ಈ ತರ ಅದೇ ಬೆನ್ಝೀನ್ ರಿಂಗ್ಗೆ ನಾವು I2ನ ಆ್ಯಡ್ ಮಾಡಿದ್ರೆ ವಿ ವಿಲ್ ನಾಟ್ ಗೆಟ್ ದ ಅಯೋಡೋ ಬೆನ್ಝೀನ್. ಡೈರೆಕ್ಟ್ ಆಗಿ ನಮಗೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತ ನಮಗೆ ಕೇಳ್ತಿದ್ದಾರೆ. ಸೊ ದ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಅಯೋಡಿನ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಆಪ್ಷನ್, ದ ಪ್ರಾಡಕ್ಟ್ C6H5 ಈಸ್ ರೆಡ್ಯೂಸ್ಡ್ ಟು C6H6 ಬೈ HI ಅಂತ ಕೊಟ್ಟಿದ್ದಾರೆ. ಅಂಡ್ HI ಈಸ್ ಅನ್ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಆಪ್ಷನ್. ಅಂಡ್ ಲಾಸ್ಟ್ ಆಪ್ಷನ್ ಈಸ್ ರಿಂಗ್ ಈಸ್ ಡಿಆಕ್ಟಿವೇಟೆಡ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋಅರೀನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಅಮಾಂಗ್ ದೀಸ್ 4 ಆಪ್ಷನ್ಸ್ ಅಲ್ಲಿ ನಾವು ರೀಸನ್ ಹೇಳೋದಾದ್ರೆ, ಯೂಶುವಲಿ ಅರೈಲ್ ಹ್ಯಾಲೈಡ್ಸ್ ಏನಿದೆ, ಓಕೆ, ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ towards nucleophilic substitution reaction. Okay, nucleophilic substitution reaction than that of the alkyl halides. Than that of what? Alkyl halides. Okay, ಯಾಕೆ ಅಂತ ಅಂದ್ರೆ due to partial double bond character. Partial double bond of the molecule by resonance. ಅಂತ ನಾವು ಹೇಳ್ಬೋದು. Okay, so that we can take this reason as the product of C6H5 is reduced to C6H6 by HI ಆಗೋದ್ರಿಂದ. ಓಕೆ, ಸೊ ನಮಗೆ ಅಂದರೆ ಇಲ್ಲಿ ಏನಾಗುತ್ತೆ, ನಮಗೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರು ಡೆವಲಪ್ ಆಗುತ್ತೆ. ಪಾರ್ಷಿಯಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡೆವಲಪ್ ಆಗಿಬಿಟ್ಟು, ಲೈಕ್ ಸೊ ಬೆನ್ಝೀನ್ಗೆ ನಾವು I2ನ ಆ್ಯಡ್ ಮಾಡಿದಾಗ, ಸೊ ದಿಸ್ ಬೆನ್ಝೀನ್ ಕ್ಯಾರೀಸ್ ಪಾರ್ಷಿಯಲಿ, benzene is going to carry the partially I plus charge
ಓಕೆ ಪ್ಲಸ್ ಚಾರ್ಜ್ ಮತ್ತೆ I2 ಮೈನಸ್ ಚಾರ್ಜನ್ನ ಕ್ಯಾರಿ ಮಾಡುತ್ತೆ. ಲೈಕ್ ದಿಸ್ ಪಾರ್ಷಿಯಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋದ್ರಿಂದ ಸೊ ಡೈರೆಕ್ಟ್ ಅಯೋಡಿನೇಷನ್ ಆಫ್ ಬೆನ್ಸಿನ್ ನಾಟ್ ಪಾಸಿಬಲ್ ಅಂತ ನಾವು ಹೇಳ್ಬೋದು. ಸೊ ನಾವು ಮೇನ್ ರೀಸನ್ ಯೂಶುವಲಿ ಅರೈಲ್ ಹ್ಯಾಲೈಡ್ಸು ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿರೋದ್ರಿಂದ ದ್ಯಾನ್ ದಟ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ಸು ಅಂಡ್ ಆಲ್ಸೋ ಡ್ಯೂ ಟು ದ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬೈ ದ ರೆಸೊನೆನ್ಸ್ ಪ್ರಾಪರ್ಟಿ ಆಫ್ ದ ಬೆನ್ಸಿನ್ ರಿಂಗ್. ಸೊ ವಿ ವಿಲ್ ಗೆಟ್ ವಾಟ್ ದ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ನ ನಾವು ಅಬ್ಸರ್ವ್ ಮಾಡೋದ್ರಿಂದ ಸೊ ಅಯೋಡಿನ್ ಇಸ್ ನಾಟ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ದ ಪ್ರಾಡಕ್ಟ್ ಏನ್ ಫಾರ್ಮೇಶನ್ ಆಗುತ್ತೆ ಸೊ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ಡ್ ಬೈ C6H6 ಮತ್ತೆ HI ಆಗಿ ರೆಡ್ಯೂಸ್ ಆಗುತ್ತೆ. C6H6 ಮತ್ತೆ HI ಆಗಿ ಫಾರ್ಮೇಶನ್ ಆಗುತ್ತೆ. ಅಂಡ್ HI is unstable, that is also not the valid answer. Ring is deactivated, properties of haloarenes no. So second option we can choose as a right answer. Then next question ಹೋಗೋಣ. On treatment of toluene with Cl2 in presence of iron, dark the product formed is and under dark condition. Okay, so ಈಗ toluene ಬರ್ಕೊಳ್ತೀನಿ ನಾನು. Toluene CH3, this is toluene. When it is going to treat with the Cl2 in the presence of what iron ಕೊಟ್ಟಿದ್ದಾರೆ ಮತ್ತೆ dark condition ಕೊಟ್ಟಿದ್ದಾರೆ. ಸೊ ಈಗ ನಮ್ಗೆ ಇದರಿಂದ ಪ್ರಾಡಕ್ಟ್ ಏನ್ ಸಿಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಐರನ್ FeCl3. ಸೊ ದಿಸ್ Cl is going to attack, one Cl is going to attack at R2 and another Cl is going to attack at the para position. So we will get the products are CH3 and one side Cl and another product is CH3 and Cl. Okay, so ಈ ತರ ಪ್ರಾಡಕ್ಟ್ ಬರುತ್ತೆ ಅಂದ್ರೆ ಮಿಕ್ಸ್ಚರ್ ಆಫ್ ಆರ್ಥೋ ಅಂಡ್ ಪ್ಯಾರಾ ಕ್ಲೋರೋಟಾಲಿನ್ಸ್ ಬರುತ್ತೆ. ಆರ್ಥೋ ಅಂಡ್ ಪ್ಯಾರಾ ಕ್ಲೋರೋಟಾಲಿನ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ನಮ್ಗೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? First option is ortho and para chlorotoluene. Yes, this is the right answer. Then benzyl chloride formation ಆಗ್ತಿದ್ಯಾ? No. And meta chlorotoluene ಬರ್ತಿದ್ಯಾ? No. So chlorine usually the electron withdrawing groups cannot attack at the meta position. So only paratoluene ಬರ್ತಿದ್ಯಾ? No. So we are getting what? Mixture of ortho and para chlorotoluenes products ಆಗಿ formation ಆಗುತ್ತೆ in this particular kind of reactions. Okay, next question ಹೋಗೋಣ. So next question is the correct order of increasing boiling points is increasing boiling points. So ಈಗ boiling points ಯಾವಾಗ increase ಆಗುತ್ತೆ? As the molecular mass increases, boiling points also increases ಅಂತ ಹೇಳ್ತೀವಿ. ನೋಡಿ ಇದು ಬ್ರೋಮೋಮೀಥೇನ್ ಇದೆ CH3Br. So this is bromoform ಅಂತ ಇದೆ. So that is CHBr3. Okay, and chloromethane ಅಂತ ಇದೆ. So that is CH3Cl, chloromethane, methyl chloride ಅಥವಾ chloromethane. Dibromomethane ಅಂತ ಇದೆ. So that is Br2CH2. Okay, so Br2CH2. So this is the first option. Second option ಏನಿದೆ? ಬ್ರೋಮೋಫಾರ್ಮ್ ಅಂತ ಅಂದ್ರೆ that is CHBr, like ಕ್ಲೋರೋಫಾರ್ಮ್ ಯಾಗೆ CHCl3 ಅದೇ ತರ CHBr3 is a ಬ್ರೋಮೋಫಾರ್ಮ್. ಡೈಬ್ರೋಮೋಮೀಥೇನ್ ಅಂತ ಅಂದ್ರೆ CH2Br2 and ಕ್ಲೋರೋಮೀಥೇನ್ ಅಂತ ಅಂದ್ರೆ CH3Cl. Okay, so this is the second option. Then next we have third option ಏನಿದೆ? ಕ್ಲೋರೋಫಾರ್ಮ್ ಅಂತ ಇದೆ, that is CHCl3 and ಬ್ರೋಮೋಫಾರ್ಮ್ CHBr3 and next ಕ್ಲೋರೋಮೀಥೇನ್ ಅಂತ ಇದೆ, that is CH3Cl ಮತ್ತೆ ಡೈಬ್ರೋಮೋಮೀಥೇನ್ ಅಂತ ಇದೆ, so that is CH2Br2 ಇದೆ. Okay, then last option ಹೋಗೋಣ. ಕ್ಲೋರೋಮೀಥೇನ್ ಅಂತ ಇದೆ CHCl3, ಬ್ರೋಮೋಮೀಥೇನ್ ಅಂತ ಇದೆ, so that is this is CH3Cl. Then bromomethane is CH3Br. Then next is dibromomethane anta ide, dibromomethane, that is Br2CH2 and bromoform anta ide CHBr3. Okay, ಈಗ ಈ ಮಾಲಿಕ್ಯುಲರ್ ಫಾರ್ಮುಲಾಸ್ನ ನಾವು ಅಬ್ಸರ್ವ್ ಮಾಡೋಣ. ಸೊ ಯೂಶುವಲಿ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಆಫ್ ದ ಮಾಲಿಕ್ಯುಲರ್ ಮಾಸ್ ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ
ಫಸ್ಟ್ ಆಪ್ಷನ್ ಅಲ್ಲಿ CH3Br ಇದೆ, CHBr3 ಇದೆ, CH3Cl ಇದೆ, CH2Br2 ಇದೆ. ಸೊ ಆಲ್ಕೈಲ್ ಗ್ರೂಪ್ಸ್ ಇಲ್ಲಿ ವೇರಿಯೇಷನ್ ಆಗ್ತಿರೋದನ್ನ ನಾವು ಲೈಕ್ ಫಸ್ಟ್ ಆಪ್ಷನ್ ಇಸ್ CHBr3. ಈಗ ಇದ್ರ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ಮತ್ತೆ ಇದು ಕಡಿಮೆ ಆಗುತ್ತೆ ಅಂಡ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ CH3Cl ಇದೆ. ಸೊ ಬಟ್ ಇಲ್ಲಿ ಸೆಕೆಂಡ್ ಆಪ್ಷನ್ಗೆ ಬಂದಾಗ ಫಸ್ಟ್ ಆಪ್ಷನ್ CHBr3, CH2 ಇದೆ, ಆಲ್ಕೈಲ್ ಗ್ರೂಪ್ ಇನ್ಕ್ರೀಸ್ ಆಗ್ತಿದೆ. ಹಿಯರ್ ಆಲ್ಸೋ ಇಟ್ ಈಸ್ ಇನ್ಕ್ರೀಸಿಂಗ್. ಅಂಡ್ ಥರ್ಡ್ ಆಪ್ಷನ್ ಬಂದಾಗ CHCl3 ಇದೆ, Br3 ಇದೆ, CH3Cl and CH2Cl2. ಹಿಯರ್ ಥರ್ಡ್ ಆಪ್ಷನ್ ಅಲ್ಲಿ ದೆರ್ ಇಸ್ ಎ ವೇರಿಯೇಷನ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಆಗ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಿದೆ, ಫೋರ್ತ್ ಆಪ್ಷನ್ ಅಲ್ಲಿ CH3Cl ಇದೆ and again CH3Br and ಇಲ್ಲಿ CH2Br2 and CHBr3. ಓಕೆ, ಸೊ ಇಲ್ಲಿ ಎಲ್ಲ ಹ್ಯಾಲೋಜನ್ಸು ಸೇಮ್ ಇದೆ ಬಟ್ ದ ಆಲ್ಕೈಲ್ ಗ್ರೂಪ್ ಅಲ್ಲಿ ಸ್ಲೈಟ್ ಚೇಂಜಸ್ ಆಗ್ತಾ ಇರೋದ್ರಿಂದ ವಿ ಕೆನ್ ಟೇಕ್ ದಿಸ್ ದ ಕರೆಕ್ಟ್ ಫಾರ್ಮ್ ಆಫ್ ಆಪ್ಷನ್ ಇಸ್ ಫೋರ್ತ್ ಆಪ್ಷನ್ ಅಂತ ನಾವು ಚೂಸ್ ಮಾಡ್ಬೋದು. ಸೊ ಅದರ್ ಆಪ್ಷನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹ್ಯಾಲೋಜನ್ಸ್ ಏನಾಗ್ತಾ ಇದೆ, they are going to combine with the alkyl groups and order will be the different anta ನಾವು ಹೇಳ್ಬೋದು, because different halogens linked to the different alkyl groups maybe they are having the different molecular mass as well as the different boiling point. But if we come to the fourth group, it is in a order in such a way that all the alkyl groups are attached to the same kind of not same kind. So here Cl is chloromethane anta ಕೊಟ್ಟಿದ್ದಾರೆ, that is chloroform, chloromethane and bromomethane and dibromomethane and bromoform ಅಂತ ಕೊಟ್ಟಿದ್ದಾರೆ. So it is like chloromethane will be less than that of bromomethane, that will be less than that of dibromomethane and bromoform, so that we can choose fourth option. So ನೀವು ಇದಕ್ಕೆ molecular mass ಅನ್ನ find out ಮಾಡಿದ್ರೆ okay, so you will get to know how it is going to vary ಅನ್ನೋದನ್ನ, so that ನಾವು ಇದಕ್ಕೆ option 4 ಅನ್ನ we can choose it as a answer. Okay, next we'll go on to the next question, that is aryl halides are less reactive towards nucleophilic substitution reactions as compared to the alkyl halides. Yes, obviously in previous also we discussed like ಯಾಕೆ ಅರೈಲ್ ಹ್ಯಾಲೈಡ್ಸ್ ಅಂದ್ರೆ RX ಅಂತ ನಾವು ಕನ್ಸಿಡರ್ ಮಾಡಿದಾಗ ವೇರ್ R is ಆಲ್ಕೈಲ್ ಆದ್ರೂ ಆಗುತ್ತೆ ಅಥವಾ ಅರೈಲ್ ಗ್ರೂಪ್ ಆದ್ರೂ ಆಗುತ್ತೆ, ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್. So among those two, aryl halides very less reactive towards the nucleophilic substitution reaction as compared to the alkyl halides. ಯಾಕೆ ಅಂತ ಅಂದ್ರೆ, so there are four options as answer. The first option is the formation of less stable carbonium ion. The first option ಏನಿದೆ, formation of less stable carbonium ion ಇದೆ, and second one is resonance stabilization ಅಂತ ಇದೆ, and third one is inductive effect ಅಂತ ಇದೆ, and last one is larger carbon halogen bond ಅಂತ ಇದೆ. ಓಕೆ, ಸೊ ಈಗ ನಾವು ಇದಕ್ಕೆ ಆನ್ಸರ್ ನ ಚೂಸ್ ಮಾಡೋದಾದ್ರೆ, ಸೊ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಅರೈಲ್ ಹ್ಯಾಲೈಡ್ಸ್ ಯೂಶುವಲಿ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಬಂದಾಗ ದೇ ಕೆನ್ ಶೋಸ್ ದರ್ ರೆಸೊನೆನ್ಸ್ ಅಲ್ವಾ. ಸೊ ಬಿಕಾಸ್ ಆಫ್ ದ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ because of the delocalization of electrons in the aromatic rings. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಅರೈಲ್ ಹ್ಯಾಲೈಡ್ಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ದ್ಯಾನ್ ದಟ್ ಆಫ್ ದ ಕಂಪೇರ್ಡ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ನಾವು ಹೇಳ್ಬೋದು. ಸೊ ದಟ್ ಸೆಕೆಂಡ್ ಆಪ್ಷನ್ ಅನ್ನ ನಾವು ಚೂಸ್ ಮಾಡ್ಬೋದು ಆಸ್ ಎ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ರೀಪ್ಲೇಸ್ಮೆಂಟ್ ಆಫ್ ಕ್ಲೋರಿನ್ ಆಫ್ ಕ್ಲೋರೋಬೆನ್ಸಿನ್ ಟು ಗಿವ್ ಫಿನಾಲ್ requires drastic conditions. Okay, replacement of chlorine of chlorobenzene to give phenol. ಸೊ ಈಗ ಈಗ ರಿಪ್ಲೇಸ್ಮೆಂಟ್ ಆಫ್ ಕ್ಲೋರಿನ್, ಈಗ ಕ್ಲೋರೋಬೆನ್ಸಿನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇದೆ. ದ ಮೀನಿಂಗ್ ಆಫ್ ಕ್ವಶನ್ ಇಸ್ ಕ್ಲೋರೋಬೆನ್ಸಿನ್ ಅಲ್ಲಿ ಕ್ಲೋರಿನ್ ರೀಪ್ಲೇಸ್ ಆಗ್ತಾ ಇದೆ. ಓಕೆ, ಸೊ ಯಾವ್ದ್ರಿಂದ, ನ್ಯೂಕ್ಲಿಯೋಫೈಲ್ ಇಂದ. ಸೊ ನಾವು ಒಂದು ಆಲ್ಕಲಿ ಸೊಲ್ಯೂಷನ್ NaOH ಅಥವಾ KOH ಅಂತ ತಗೊಂಡಾಗ ಈ ಅದ್ರಲ್ಲಿರುವಂತ OH ಮೈನಸ್ ಇಸ್ ಗೋಯಿಂಗ್ ಟು ರೀಪ್ಲೇಸ್ ವಾಟ್, Cl ಅನ್ನ ರೀಪ್ಲೇಸ್ ಮಾಡ್ತಾ ಇದೆ. ಸೊ ನಮಗೆ ಪ್ರಾಡಕ್ಟ್ ಏನ್ ಬರ್ತಿದೆ ಇಲ್ಲಿ, OH ಫಿನಾಲ್ ಪ್ರಾಡಕ್ಟ್ ಆಗಿ ಬರ್ತಿದೆ. ಅಂಡ್ ಇಟ್ ರಿಕ್ವೈರ್ಸ್ ಎ ಡ್ರಾಸ್ಟಿಕ್ ಕಂಡೀಷನ್ಸ್, ಬಟ್ Cl ಆಫ್ 2,4, trinitro-chlorobenzene is readily going to replaced it is readily going to replaced because of
ಸಿ ಅದೇ ನಾವು ಇಫ್ ಇನ್ ಕೇಸ್ ಇನ್ ಪ್ಲೇಸ್ ಆಫ್ ಕ್ಲೋರೋಬೆನ್ಸಿನ್ ಇಫ್ ಯು ಕನ್ಸಿಡರ್ 2,4,6 ಟ್ರೈನೈಟ್ರೋ ಕ್ಲೋರೋಬೆನ್ಸಿನ್ ಅನ್ನ ನಾವು ತಗೊಂಡಾಗ, ಸೊ ದಟ್ ಈಸ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರ್ ಹಿಯರ್. ಬೆನ್ಝೀನ್ ರಿಂಗ್ಗೆ ಟ್ರೈನೈಟ್ರೋ ಕ್ಲೋರೋಬೆನ್ಸಿನ್, ಸಿ ಹಿಯರ್ ಸೆಕೆಂಡ್ ಪೊಸಿಷನ್ that is NO2 group attach ಆಗಿದೆ, and fourth position ಅಲ್ಲಿ NO2 and also sixth position ಅಲ್ಲಿ NO2 group attach ಆಗಿದೆ. ಇದರಲ್ಲಿ chlorine atoms can easily, this chlorine can be easily replaced because of NO2 makes ring electrons rich at ortho and para positions. No, so NO2 is a electron withdrawing group ಆಗಿರೋದ್ರಿಂದ it is not going to reach the ortho and para position, and NO2 withdraws electrons from meta position ಅಂತ ಇದೆ. No, usually electron withdrawing groups prefer only ortho and para position to attack. Then third option is NO2 donates electrons at meta position. No, that is also wrong answer. See, NO2 withdraws electrons from ortho and para positions anta kottidare. Yes, this is the right answer. NO2 withdraws electrons from ortho para positions alli. So usually electron withdrawing groups ortho and para position anne prefer ಮಾಡುತ್ತೆ to attack the this one aromatic ring, so that it forms what it is going to form ortho para positions alli electrons ಅನ್ನ withdraw ಮಾಡ್ಕೊಳ್ಳೋದಕ್ಕೆ NO2 groups easily they can replaced by Cl ಅಂತ ನಾವು ಹೇಳ್ಬೋದು. Okay, so thank you.